ये मेरा स्ಟೈಲ್ है भाई. ಇಲ್ಲ ನ್ಯಾನೋಪ್ಲಾಸ್ಟಿಕ್ ಶಾಂಪೂನೇ ಹಾಕೋಬೇಕು. ಮ್ಯೂಸಿಕ್ ನಡೀತಾ ಇದೆ, ನಮ್ಮ ಹತ್ರನೇ ಮಾಡಿಸಿದ್ದ. ತುಂಬಾ ವಿಡಿಯೋಸ್ ನೋಡಿದ್ದೀನಿ, ಅದರಲ್ಲೇ ಅಡ್ವಾನ್ಸ್ ಮಾಡ್ಕೊಡ್ತೀವಿ. ಕೀರ್ತನ ಅಡ್ವೈಸ್ ಮಾಡಿದ್ದೆ ನಿಮ್ಗೆ, ಮೇ ಬಿ ಅವ್ರ ಬಾಸ್ ಬೈತಾರೋ ಏನೋ. ಒಂದು ಬ್ಲೂ ಬಾಟಲ್ ಕಾಣಿಸ್ತಾ ಇದೆಯಾ, ಬ್ಲೂ ಡಬ್ಬ, ಅದು ವೇಸ್ಟ್ ಆಗಬಾರ್ದು. ಗ್ಲೌಸ್ ನನ್ಗೆ ಬರ್ತಾಯ್ತು. ಇದು ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಇವನ್ಗೇನೋ ಆತರ. ಹೇರ್ವೇಸ್ ಸಲೂನ್ ಬ್ಲಾಗ್ಸ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮ ಸಲೂನಲ್ಲಿ ಏನೇನು ನಡೆಯುತ್ತೆ ಆದಷ್ಟು ವಿಲ್ ಟ್ರೈ ಇನ್ ಕವರ್ ಇಟ್ ಅಪ್. ಏನೇನು ಸರ್ವಿಸ್ ಮಾಡ್ತಾ ಇದ್ದೀವಿ, ಯಾರ್ಯಾರು ತಲೆ ತಿಂತೀವಿ, ಯಾರ್ಯಾರು ಕ್ಲೈಂಟ್ಸ್ ಮಾತಾಡ್ತಾರೆ ನೋಡೋಣ. ಆ್ಯಸ್ ಆಫ್ ನೌ ಎಷ್ಟಾಗುತ್ತೆ ಅಷ್ಟು ಕವರ್ ಅಪ್ ಮಾಡ್ತೀನಿ. ಸೊ ವೆಲ್ಕಮ್. ಹೇಳಿ ಮ್ಯಾಮ್. ಎಷ್ಟು ಮಂತ್ಸ್ ಬರುತ್ತೆ? 10 months ತನಕ ಬರುತ್ತೆ. 10 months ಮೇಂಟೆನೆನ್ಸ್ ಮೇಲೆ. ಮೇಂಟೈನ್ ನೀವು ಮಾಡಬೇಕು. ಅದು ಬೇರೆ ಶಾಂಪೂ ಏನಾದರೂ ಇರುತ್ತೆ? ಇಲ್ಲ, ನ್ಯಾನೋಪ್ಲಾಸ್ಟಿಕ್ ಶಾಂಪೂನೇ ಹಾಕೋಬೇಕು. ಹೌದಾ? ಸರ್ ಕೇಳಿ ಮಾಡ್ಬೋದಾ ಅಂತ. ಹೇಳಿ ಸರ್. ಡ್ರೈ ಇದೆ ಹೇರ್ ತುಂಬ. ಡಿಸೈಡ್ ಮಾಡ್ತಾ ಇದ್ದಾರೆ ಇನ್ನೂ ನ್ಯಾನೋಪ್ಲಾಸ್ಟಿಕ್ ಬೇಕೋ ಇಲ್ವೋ ಅಂತ. ಮೇಡಮ್ ಹಂಗಲ್ಲ, ಮೇಂಟೈನ್ ಮಾಡಬೇಕಲ್ಲ ಅದೊಂದು. ಮೇಂಟೈನ್ ಮಾಡಲೇಬೇಕು ಮ್ಯಾಮ್. ಇಟ್ಸ್ ನಾಟ್ ಅ ಹೈ ಮೇಂಟೆನೆನ್ಸ್. ಇಟ್ಸ್ ಇವಾಗ ನೀವು ಸಲೂನ್ಗೆ ಹೋಗ್ಬಿಟ್ಟು ಸೆಟ್ಟಿಂಗ್ ಎಲ್ಲ ಮಾಡ್ಕೋತಿರಲ್ಲ, ಅದೆಲ್ಲ ಏನು ರಿಕ್ವೈರ್ಮೆಂಟ್ ಇಲ್ಲ. ಅದು ಮತ್ತೆ ಪೋನಿ ಎಲ್ಲ ಹಾಕೋದು. ಮತ್ತೆ ಪೋನಿ ಇವಾಗ ಫಸ್ಟ್ 5-6 ವಾಷಸ್ ಹಾಕ್ಬಿಡಿ. ಅದು ನಾವು ನರ್ಸಿಂಗ್ ಆಫೀಸರ್ ಅಲ್ವಾ, ಈ ಥರ ಎಲ್ಲ ಈ ಥರ ಆಮೇಲೆ ಹಾಕೋಬೋದು. ಎಷ್ಟು ದಿನ ಹಾಕೋಬಾರ್ದು? 5-6 ವಾಷಸ್ ಹಾಕ್ಬೇಕು. ಹೌದಾ? ನಾವು ದಿನ ಡೈಲಿ ಅದೇನೇ ವರ್ಕ್ ಅಲ್ವಾ, ಅದಕ್ಕೋಸ್ಕರ ಈ ಥರ ಪೋನಿ ಈ ಥರ. ಅಕಸ್ಮಾತ್ ಪೋನಿ ಹಾಕಿದ್ರೂ ಮನೆಗೆ ಬಂದು ವಾಶ್ ಮಾಡ್ಕೊಂಬಿಡಿ. ವಾಶ್ ಮಾಡಾದ್ಮೇಲೆ ಜಸ್ಟ್ ಡ್ರೈ ಮಾಡಿಬಿಡಿ, ಡ್ರೈಯರಿಂದ ಸ್ಟ್ರೈಟ್ ಆಗಿಬಿಡುತ್ತೆ. ಇವಾಗ ನ್ಯಾನೋಪ್ಲಾಸ್ಟಿಕ್ ಬೇಡ ಅಲ್ವಾ? ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಮಾಡಿಸ್ಕೊಂಬಿಡಿ ಪಕ್ಕ. ನಾನು ತುಂಬ ವಿಡಿಯೋಸ್ ನೋಡಿದ್ದೀನಿ. ಇವಾಗ ನಿನ್ನೆ ಏನೋ ಪೋಸ್ಟ್ ಮಾಡಿದ್ರಲ್ಲ, ಬೇಲೂರು ಕೀರ್ತನ. ನಾನು ದಿನ ನೋಡ್ತಾ ಇರ್ತೀನಿ, ಚೆಕ್ ಮಾಡ್ತಿರ್ತೀನಿ ನಿಮ್ಮದು ವಿಡಿಯೋಸ್. ಥ್ಯಾಂಕ್ ಯು ಮ್ಯಾಮ್. ಹಂಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ವಿ ಆರ್ ಸ್ಟಾರ್ಟಿಂಗ್ ಎ ಯೂಟ್ಯೂಬ್ ಚಾನಲ್ ವೆರಿ ಸೂನ್. ಮಾಡಿಸಿದ್ದು ವೇಸ್ಟ್ ಆಗ್ಬಿಡ್ಬೋದು ಅಂತ. ವೇಸ್ಟ್ ಏನೂ ಆಗಲ್ಲ ಮ್ಯಾಮ್. ನರ್ಸಿಂಗಲ್ಲಿ ಇದ್ದೀರಾ? ನಾಳೆ ಕೆಲಸ ಇದೆಯಾ? ಇದುವೇ. ಹೌದು ಹೌದು, ನಾಳೆ ಇದೆ ಡ್ಯೂಟಿ. ನಾಳೆ ಒಂದಿನ ಲೂಸಾಗಿ ಕಟ್ಕೊಳ್ಳೋಕ್ಕಾಗಲ್ವಾ? ನರ್ಸಿಂಗಲ್ಲಿದ್ದಾರೆ, ಮೇ ಬಿ ಅವ್ರ ಬಾಸ್ ಬೈತಾರೋ ಏನೋ. ಬಟ್ ನೀವು ಯಾವಾಗ ನ್ಯಾನೋಪ್ಲಾಸ್ಟಿಕ್ ಮಾಡಿಸ್ಕೊಳ್ಳಿ ಅವಾಗೆಲ್ಲ ನೀವು ಒಂದು 3-4 ವಾಷಸ್ ಸ್ವಲ್ಪ ಲೂಸಾಗೇ ಟೈಮ್ ಮಾಡಬೇಕಾಗುತ್ತೆ. ಏನು ಮಾಡೋಣ? ಹೇರ್ ಕಟ್ ಒಂದೇ ಸಾಕಾ? ನೆಕ್ಸ್ಟ್ ಟೈಮ್ ಬಂದರೂ ಅದೇ ಕತೆ. ಲೀವ್ ತಗೊಂಡು ಬರಬೇಕಾಗುತ್ತೆ. 3 days ಲೀವ್ ತಗೊಂಡ್ರೆ ಕಿವಿಯಿಂದ ಹಾಕಂಗಿಲ್ಲ. ಹೌದಾ? ಯಾಕಂದರೆ ಇಷ್ಟು ಕಷ್ಟಪಟ್ಟು ಮಾಡಿರ್ತೀವಿ ನಾವು, ವೇಸ್ಟ್ ಆಗಬಾರ್ದು. ನೆಕ್ಸ್ಟ್ ಟೈಮ್ ಬರ್ತೀವಿ ಮ್ಯಾಮ್. 3 days ಲೀವ್ ತಗೊಂಡು ಬರ್ತೀವಿ. ಓಕೆ ಮ್ಯಾಮ್. ಇವಾಗ ಒಂದು ಹೇರ್ ಕಟ್ ಒಂದು ಸಾಕಾ? ಬನ್ನಿ ಹೇರ್ ತೋರಿಸ್ತೀನಿ. ಎಸ್ ಶೋರ್ ಮ್ಯಾಮ್, ವಿತ್ ಹೇರ್ ಸ್ಪಾ ಮಾಡಿ. ಹೇರ್ ಹಿಂಗಿದೆ ಮ್ಯಾಮಿಗೆ. ಹೇರ್ ಕಟ್ ಆ್ಯಂಡ್ ಹೇರ್ ಸ್ಪಾ ಸಜೆಸ್ಟ್ ಮಾಡಿದ್ದೀವಿ. ವಿಲ್ ಸ್ಟಾರ್ಟ್. ಲಾಸ್ಟ್ ಟೈಮ್ ಯು ಶೇಪ್ ಮಾಡಿಸ್ಕೊಂಡು ಹೋಗಿದ್ದೆ, ಬಟ್ ಇದು ಕೆಳಗಡೆ ಫುಲ್ ಸ್ಪ್ಲಿಟೇಸ್ ಆಗಿದೆ ಜಾಸ್ತಿ. ಹೌದು. ಅದು ಎಷ್ಟು ತಿಂಗಳಾಯಿತು ಮಾಡಿಸಿ? 3-4 months ಆಯ್ತು ಅಷ್ಟೇ. ನಮ್ಮ ಹತ್ರನೇ ಮಾಡಿಸಿದ್ದ? 3-4 months ಆಗಿದೆಯಾ? ಈಗ ಯಾವ ಹೇರ್ ಕಟ್ ಬೇಕು ಮ್ಯಾಮ್? ಈಗ ಯಾವ ಥರ ಮಾಡಿದರೆ ಅಂದರೆ ತುಂಬ ಹೇರ್ ಕಟ್ ಆಗೋದು ಬೇಡ, ಲಾಂಗಲ್ಲೇ ಇರಲಿ. ಲೇಯರ್ ಕಟ್ ಚೆನ್ನಾಗಿ ಕಾಣಿಸುತ್ತಾ? ಅಡ್ವಾನ್ಸ್ ಹೇರ್ ಕಟ್ ಮಾಡ್ಕೊಳ್ಳಿ. ಲೇಯರ್ ಕಟ್ ಅದರಲ್ಲೇ ಅಡ್ವಾನ್ಸ್ ಮಾಡ್ಕೊಡ್ತೀವಿ. ಓಕೆ, ಗೋ ಫಾರ್ ಅಡ್ವಾನ್ಸ್ ಹೇರ್ ಕಟ್. ಓಕೆ. ಫೇಸ್ ಫ್ರೇಮಿಂಗ್ ಬೇಕಾ? ಹಾಂ, ಫೇಸ್ ಫ್ರೇಮಿಂಗ್ ಜೊತೆ ಮಾಡಿ. ಈ ಲೈಟ್ ಆನ್ ಕರೋ ಸಾನೆ. ಓಕೆ ಓಕೆ ಮ್ಯಾಮ್. ನೀವು ಲಾಸ್ಟ್ ಟೈಮ್ ಹೇಳಿದರೆ ಯು ಶೇಪ್ ಬೇಡ, ಏನಾದ್ರು ಹೇರ್ ಕಟ್ ಮಾಡಿಸಿ ಅಂತ. ನಾನು ಅಡ್ವೈಸ್ ಮಾಡಿದ್ದೆ ನಿಮಗೆ ನೀವು ಮಾಡಿಸ್ಕೊಂಡಿಲ್ಲ. ಹಾಂ, ಬಟ್ ಏನಂದರೆ ಕೂದಲು ಗ್ರೋತ್ ಆಗ್ತಿಲ್ಲ. ಏನಕ್ಕೆ ಮ್ಯಾಮ್? ರಿಟೇರ್ಸ್ ಆಗಿದೆಯಲ್ಲ ಹಂಗಾಗಿ. ಈಗ ಎಷ್ಟು ಉದ್ದ, ಎಷ್ಟು ಕಟ್ ಮಾಡೋಣ? ಸ್ಟಾರ್ಟಿಂಗ್ ಇಷ್ಟಾ? ಅದು ರಿಬ್ಬನ್ ಹಾಕಿನಲ್ಲ, ಅಷ್ಟು ಕಟ್ ಮಾಡಿದ್ರೆ ಸಾಕು. ಇಷ್ಟಲ್ವಾ? ಹಾಂ.
ಡ್ಯಾಂಡ್ರಫ್ ಇದೆಯಾ ಮ್ಯಾಮ್? ಇಲ್ಲ. ನ್ಯಾನೋಪ್ಲಾಸ್ಟಿಯಾ ಬೇಡವಾ ಟ್ರೀಟ್ಮೆಂಟು? ಬೇಡ. ಹೇರ್ ಸ್ಪಾ ಹೆಂಗೆ ಮಾಡ್ತೀವಿ ಅಂದರೆ ಮಾಸ್ಕ್ ಫಸ್ಟ್ ಹೇರ್ ವಾಶ್ ಮಾಡಿ ಮಾಸ್ಕ್ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಕೊಟ್ಬಿಟ್ಟು ಸ್ಟೀಮ್ ಕೊಟ್ಬಿಟ್ಟು ವಿಲ್ ವಾಶ್ ಇಟ್ ಆಫ್. ಆ ಟೈಪ್ ಬೇಡ. ಹೇರ್ ಸ್ಪಾ ಬೇಡ. ಹೇರ್ ಸ್ಪಾ ಬೇಡವಾ? ಹೇರ್ ವಾಶ್ ಮಾಡಿ ಹೇರ್ ಕಟ್. ಓಕೆ, ಹೇರ್ ನೋಡಿ ತೋರಿಸಿ. ಮತ್ತೆ ಸ್ಪ್ಲಿಟ್ ಹೇರ್ಸ್ ಬರಬಾರ್ದು, ಅದಕ್ಕೆ ಏನು ಮಾಡಬೇಕು? ಎನಿ ಐಡಿಯಾ? ಶೋರ್ ಮ್ಯಾಮ್, ಸ್ಪ್ಲಿಟ್ ಎಂಡ್ಸ್ ಬರಬಾರ್ದಾ? ಸ್ಪ್ಲಿಟ್ ಎಂಡ್ಸ್ ಬರಬಾರ್ದು ಅಂದರೆ ಅಟ್ಲೀಸ್ಟ್ 3 months ಒನ್ಸ್, 3 months ಒಂದ್ಸಲಿ ಸ್ವಲ್ಪ ಟ್ರಿಮ್ ಮಾಡಿಸ್ಕೊಳ್ಳಿ. ಓಕೆ, ಕೆಳಗಡೆ ಟ್ರಿಮ್ ಮಾಡಿಸ್ಕೋಬೇಕು. ಓಕೆ. ಸ್ಪ್ಲಿಟ್ ಎಂಡ್ಸ್ ಬರಬಾರ್ದು ಮೇಂಟೈನ್ ಮಾಡಕ್ಕೆ ಹೇಳ್ತಾರೆ. ನೀವು ಹಂಗೆ ಬಿಟ್ರೆ ಅದು ಸ್ಪ್ಲಿಟ್ ಎಂಡ್ಸ್ ಜಾಸ್ತಿ ಆಗ್ತಾನೇ ಇರುತ್ತೆ. ಈಗ ಅದೇ 1 ಇಯರ್ ಅಲ್ಲಿ 3 to 4 ಹೇರ್ಸ್ ಬಂದ್ಬಿಟ್ಟಿದೆ. ಓಕೆ, ಅದಕ್ಕೋಸ್ಕರ ಮತ್ತೆ ಹೇರ್ ಕಟ್ಟಿಗೆ ಬಂದಿದ್ದು ನಾನು. ಓಕೆ ಮ್ಯಾಮ್, 3 months ಒನ್ಸ್ ಜಸ್ಟ್ ಸ್ಮಾಲ್ ಟ್ರಿಮ್ ಮಾಡಿಸ್ಕೊಳ್ಳಿ ಸಾಕು. ತುಂಬ ಏನು ಅಡ್ವಾನ್ಸ್ ಹೇರ್ ಕಟ್ಟಿಗೆ ಹೋಗ್ಬೇಡಿ. ಓಕೆ, 3 months ಒನ್ಸ್. ಸ್ಟಾರ್ಟ್ ಮಾಡೋಣ. ಏನು ಬೇಕು ಆಸಿಫ್? ಅವನು ಗ್ಲವ್ಸ್ಗೆ ಗ್ಲವ್ಸ್ ಏನ ಗಿಲವ್ಸ್ ಅಂತ ಅದಕ್ಕೆ ನಾನು ನಿಜವಾಗ್ಲೂ ನಂಗೆ ಓದಕ್ ಬರಲ್ಲ ಸರ್ ಸರಿ. ಗ್ಲವ್ಸ್ ಅಂತ ಗ್ಲಬ್ ಅಂತ ಇವಾಗ ಗ್ಲವ್ಸ್ ಕನ್ನಡ ಕಲಿಸಿ ಇಂಗ್ಲೀಷು ಕಲಿಸ್ತಾ ಇದ್ವಿ. ಗ್ಲವ್ ಏನೇನೋ ಅಂತವನೆ. ಗ್ಲವ್ ನನ್ಗೆ ಬರ್ತಾಯ್ತು. ಆಯಿಲ್ ಹಾಕಂಗಿಲ್ಲ 10 months ಹಾಕಂಗಿಲ್ಲ ಆಯಿಲ್. ರೋಸ್ಮೇರಿ ವಾಟರ್ ಹಾಕೊಳ್ಳಿ, ಸ್ಪ್ರೇ ಥರ ಬರುತ್ತಲ್ಲ ಅದೊಂದು ಹಾಕೊಳ್ಳಿ. ಇಲ್ಲ ಮಿನಾಕ್ಸಿಡೈಲ್ ಅಂತ ಇದೆಯಲ್ಲ ಅದು ಹಾಕೋಬೋದು. ಇಲ್ಲಾಂದ್ರೂ जैसे अगर क्लिप करते हैं बाय चांस अगर इनको लगता है कि बैंड आ गया तो वॉश करके ब्लो ड्राई करा लेंगे, ठीक हो जाएगा. मैं बोलती हूँ ಇವನ್ಗೇನೋ ಆ ಥರ ಆಯಿಲ್ ಹಾಕಂಗಿಲ್ಲ. ರೋಸ್ಮೆರಿ ವಾಟರು ಇಲ್ಲ ಹೇರ್ ಗ್ರೋತ್ ಸೀರಮ್ಸ್ ಎಲ್ಲ ಸಿಗುತ್ತಲ್ಲ ಅದೆಲ್ಲ ಹಾಕೋಬೋದು. ಈ ವಾಟರ್ ಕಂಟೆಂಟ್ ಹಾಕೋಬೋದು, ಆಯಿಲ್ ಕಂಟೆಂಟ್ ಹಾಕಂಗಿಲ್ಲ. ಸರ್ 5 ಗಂಟೆಗೆ ಆಗುತ್ತೆ ಅಂದರು. ನಾನು ಒಂದು 6 ಗಂಟೆ ಅಂದಾಜು ಇಟ್ಕೊಂಡು ಬಂದೆ. ನೀವು 1 hour ಲೇಟ್ ಬೇರೆ ಬಂದ್ರಲ್ಲ. ಅಂದರೆ 6 o'clock ಮುಗಿಯುತ್ತೆ ಅಂದ್ಕೊಂಡೆ. ಎಲ್ಲಿಂದ ಬರ್ತಾ ಇದ್ದೀರಾ? ಇಲ್ಲಿ ಅಂದ್ರಲ್ಲಿ ಹತ್ರನೇ ಇದ್ದೀರಲ್ಲ, ಹಿಂಗೆ ಜಂಪ್ ಮಾಡಿಬಿಡ್ಬೋದು. ಜಾಮ್ ಆಗೋದು ಫಂಕ್ಷನ್. ಹೋಗಿ ಇವಾಗ ಇವತ್ತು ನಿಮ್ಮ ಆ್ಯನಿವರ್ಸರಿ ಅಲ್ವಾ? ಅದಕ್ಕೆ ಸ್ವಲ್ಪ ಬೇಗ ಏನು ಸ್ಪೆಷಲ್? ಪಾರ್ಟಿ ಮಾಡ್ತಾ ಇದ್ದಾರೆ, ಹಾಂ, ಎಲ್ಲರೂ ಬಂದಿದ್ದಾರೆ, ನಾನೇ ಇಲ್ಲ ಮೇ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಬೇರೆ ಯಾವುದು ಹೇರ್ ಸ್ಟೈಲ್ ಹಾಕಿದ್ರೆ ಫ್ರೀಜಿ ಆದರೆ ಏನು ಮಾಡಬೇಕು? ಅದನ್ನು ಬೇರೆ ಏನಾದರೂ ಫೋನಿಗೆ ಇಲ್ಲ ಕ್ಲಿಪ್ ಏನಾದರೂ ಹಾಕಿದಾಗ ಈಗೊಂದು 5-6 ವಾಷಸ್ ತನಕ ಕಿವಿಯಿಂದ ಹಾಕ್ಬೇಡಿ, ಬ್ಯಾಂಡ್ ಹಾಕ್ಬೇಡಿ, ಕ್ಯಾಪ್ಸು ಹೆಲ್ಮೆಟ್ಸ್ ಹಾಕ್ಬೇಡಿ, ಅವಾಯ್ಡ್ ಮಾಡಿ 5-6 ವಾಷಸ್. ಅಕಸ್ಮಾತ್ ಇಲ್ಲಿ ನೀವು ಲೂಸ್ ಆಗಿರೋದು ಒಂದು ಕ್ಲಿಪ್ ಹಾಕಿದ್ರೂ ಇಲ್ಲಿ ಸ್ವಲ್ಪ ಬೆಂಡ್ ಬರುತ್ತಲ್ಲ, ಬೆಂಡ್ ಆದರೆ ಆಗಲಿ ನೋ ಪ್ರಾಬ್ಲಮ್. ವಾಶ್ ಮಾಡಿಬಿಟ್ಟು ಬ್ಲೂ ಡ್ರೈ ಹೊಡೆದ್ಬಿಡಿ, ಸ್ಟ್ರೇಟ್ ಆಗಿಬಿಡುತ್ತೆ. ಬಟ್ ಈಗ ಒಂದು 5-6 ವಾಷಸ್ ತನಕ ಮಾಡಬೇಡಿ. ನ್ಯಾನೋಪ್ಲಾಸ್ಟಿಯ ರಿಸಲ್ಟ್ ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿ ಬಂದಿದೆ. ಹೇಗಿತ್ತು ನ್ಯಾನೋಪ್ಲಾಸ್ಟಿಯ ರಿಸಲ್ಟ್? ತುಂಬ ಚೆನ್ನಾಗಿದೆ, ವರ್ತ್ ಇದೆ. ಎಲ್ಲರೂ ಬಂದು ನ್ಯಾನೋಪ್ಲಾಸ್ಟಿಯನ್ನೇ ಮಾಡಿಸ್ಕೊಳ್ಳಿ, ಚೆನ್ನಾಗಿ ರಿಸಲ್ಟ್ ಬಂದಿದೆ. ನಿಮ್ಗೆ ಇಷ್ಟ ಆಯ್ತಾ ನಿಮ್ಮ ನ್ಯಾನೋಪ್ಲಾಸ್ಟಿ? ತುಂಬ ಇಷ್ಟ ಆಯಿತು. ಏರ್ವೇ ಸಲೂನು ಸುಂಕದಕಟ್ಟೆಯಲ್ಲಿದೆ, ಎಲ್ಲರೂ ವಿಸಿಟ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್. ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಈಗ ಡ್ರೈನೆಸ್ ಇದೆಯಲ್ಲ ಬೆಟರ್. ಅಟ್ಲೀಸ್ಟ್ ನೀವು ಪ್ಲ್ಯಾನ್ ಮಾಡಿದಾಗ ಯಾವಾಗ ಬರ್ತಿರೋ 1 month ಆಗ್ಬೋದಲ್ವಾ? ದೆನ್ ಗೋ ಫಾರ್ ಹೇರ್ ಸ್ಪಾ ಆ್ಯಸ್ ಆಫ್ ನೌ. ನೀವು ನಾಳೆನೇ ಬರ್ತೀನಿ ಅಂದರೆ ದೆನ್ ನಾಟ್ ರಿಕ್ವೈರ್ಡ್. ಮತ್ತು ಇವಾಗ ಹೇರ್ ಸ್ಪಾ ವಿತ್ ಹೇರ್ ಕಟ್ ಮಾಡಿಸ್ಕೊಳ್ಳಿ. ಗೋ ಫಾರ್ ಲಾರಿಯಲ್ ಹೇರ್ ಸ್ಪಾ ವಿತ್ ಹೇರ್ ಕಟ್. ಹೇರ್ ಟೆಕ್ಸ್ಚರ್ ಚೇಂಜ್ ಮಾಡಲ್ಲ. ಇಟ್ ವಿಲ್ ನರಿಶ್ ಯುವರ್ ಸ್ಕ್ಯಾಲ್ಪ್ ಆ್ಯಂಡ್ ಹೇರ್. ಓನ್ಲಿ ನ್ಯಾನೋಪ್ಲಾಸ್ಟಿ ವಿಲ್ ಚೇಂಜ್ ಯುವರ್ ಹೇರ್ ಟೆಕ್ಸ್ಚರ್. ಕರ್ಲಿ ಇರೋದು ಸ್ಟ್ರೈಟ್ ಮಾಡುತ್ತೆ. ಓಕೆ, ಏನು ಬೇಕಿತ್ತು? ಓಕೆ, ನಂಗೆ ಒಂದು 5 ನಿಮಿಷ ಕೊಡಿ.
ಹೇಗಿದೆ ಮ್ಯಾಮ್ ಹೇರ್ ಕಟ್? ಇಷ್ಟ ಆಯಿತು. ಇಟ್ಸ್ ವಾಸ್ ಲುಕಿಂಗ್ ಸೋ ಗುಡ್ ಆಫ್ಟರ್ ಲಾಂಗ್ ಟೈಮ್. ಇಟ್ ಇಸ್ ಲುಕಿಂಗ್ ಸೋ ಗುಡ್. ಥ್ಯಾಂಕ್ ಯು ಮ್ಯಾಮ್. ಸ್ಪ್ಲಿಟ್ ಎಂಡ್ಸ್ ಎಲ್ಲ ಹೋಗಿದೆ ನೋಡಿ. ಓಕೆ ಇನ್ನು ನೀವು ಮೇಂಟೈನ್ ಮಾಡ್ಕೊಂಡು ಹೋಗಿ. ಓಕೆ ಓಕೆ ಮ್ಯಾಮ್. ಓಕೆ, ನೀವು ಬರೀ ಇದು ಯು ಕಟ್ಟಿಗೆ ಬಂದಿದ್ದಲ್ಲ ಲಾಸ್ಟ್ ಟೈಮ್ ಹೌದು. ನೀವು ಲಾಸ್ಟ್ ಟೈಮ್ ಏರ್ ಶೇಪ್ ಕೊಡಿಸಿ ಅಂತ ಹೇಳಿದ್ರಿ, ಬಟ್ ನಾನು ನೆಗ್ಲೆಕ್ಟ್ ಮಾಡಿದ್ದೆ. ಅದು ನನ್ನ ಕಸಿನ್ ಇದು ಆಲ್ರೆಡಿ 3rd ಟೈಮ್ ಮಾಡಿಸಿದ್ಮೇಲೆ ನಾನು ಮಾಡಿಸ್ತಾ ಇರೋದು ಮತ್ತೆ. ನಿಮ್ಮ ಕಸಿನು ಮಾಡಿಸಿದ್ರಿ ಅಲ್ಲ? ಲಾಸ್ಟ್ ವೀಕಲ್ಲಿ ಇಲ್ಲೇ ಮಾಡಿಸಿದ್ವಿ. ಸರ್ ಇದ್ರು ಅವಾಗ. ಹಾಂ. ಸರ್ ಅಡ್ವೈಸ್ ಕೊಟ್ಟಿದ್ರು, ಚೆನ್ನಾಗಿತ್ತು. ಈಗ ನೀವು ಮೇಂಟೈನ್ ಮಾಡ್ಕೊಂಡು ಹೋಗಿ. ಆಯಿಲಿಂಗ್ ಯಾವಾಗ ಮಾಡಬೇಕೋ ಅವಾಗ ಮಾಡಿ, ಆಮೇಲೆ ವಾಶ್ ಮಾಡಿಬಿಡಿ. ಓಕೆ, ಸೊ ದಟ್ ಡ್ರೈನೆಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಇಲ್ಲಾಂದ್ರೆ ನ್ಯಾನೋಪ್ಲಾಸ್ಟಿ ಮಾಡಿಸ್ಕೊಂಡ್ಬಿಡಿ. ನೆಕ್ಸ್ಟ್ ಟೈಮ್ ಅದೇ ಮಾಡ್ತೀನಿ. ಹಾಸ್ಪಿಟಲಲ್ಲೆಲ್ಲ ಜಾಸ್ತಿ ಬಿಡಂಗಿಲ್ಲ ಅಲ್ಲ. ನೀವು ಹಾಸ್ಪಿಟಲ್ ಸ್ಟಾಫಾ? ಓಕೆ, ಹಂಗಿದ್ರೆ ಕೂದಲು ಕಟ್ಕೊಂಡೇ ಇರ್ಬೇಕಲ್ವಾ? ಡನ್ ಮ್ಯಾಮ್. ಇವಾಗ ಲೀವಲ್ಲಿ ಇದ್ದೀನಿ 2 months ಇಂದ, ಹಂಗಾಗಿ ಮಾಡ್ಸಕ್ ಬಂದಿರೋದು. ಓಕೆ, ಫ್ರೀ ಇದ್ದಾಗ ನಿಮ್ಗೆ ಲೀವ್ಸ್ ಇರುತ್ತಲ್ಲ ಅವಾಗ ಮಾಡ್ಕೊಳ್ಳಿ ನ್ಯಾನೋಪ್ಲಾಸ್ಟಿ. ಯಾಕಂದ್ರೆ ನ್ಯಾನೋಪ್ಲಾಸ್ಟಿ ಮಾಡಾದ್ಮೇಲೆ ಹೇರ್ ಕಟ್ಟಂಗಿಲ್ಲ ಒಂದು 4-5 ವಾಷಸ್ವರೆಗೂ. ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ, ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನಿಮ್ಮ ಲೆಂತ್ ಎಷ್ಟು ತೆಗಿಬೇಕು? ಹಾಂ, ಇಷ್ಟ ಇಷ್ಟು ಬೇಡವಾ? ಇಷ್ಟು ತೆಗಿಯೋದ? ಯಾ ಹೇರ್ ಸ್ಪಾ ಬೇಕಾ ಇದ್ರ ಜೊತೆ? ನೀವು ವಾಶಿಗೆ ಬನ್ನಿ, ಕಮ್ ಫಾರ್ ವಾಶ್. ಹೇಗಿದೆ ಹೇರ್ ಕಟ್? ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದೆಯಾ? ನೀವು ನ್ಯಾನೋಪ್ಲಾಸ್ಟಿ ಮಾಡಿಸ್ತೀನಿ ಅಂದಿದ್ರಿ. ನೆಕ್ಸ್ಟ್ ಟೈಮ್ ಮಾಡಿಸ್ತೀನಿ ಅದು. ಇಷ್ಟ ಆಯ್ತಾ ಹೇರ್ ಕಟ್? ಅಡ್ವಾನ್ಸ್ ಹೇರ್ ಕಟ್ ಮಾಡಿದ್ದೀವಿ. ಹೌದು, ಚೆನ್ನಾಗಿದೆ. ಸರ್ವಿಸ್ ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬರ್ತೀವಿ. ಥ್ಯಾಂಕ್ ಯು ಮ್ಯಾಮ್. ಎಲ್ಲಿಂದ ಬರ್ತಾ ಇರೋದು ಬಂದಿದ್ದು? ನಾನು ನಿಮಾನ್ಸಿಂದ ಲಕ್ಸಂದ್ರ. ನಾನು ನೋಡ್ಕೊಂಡು ಇಷ್ಟು ದೂರ ಬಂದುಬಿಟ್ಟಿದ್ದೀರಾ. ನೀವು ಚೆನ್ನಾಗಿ ಕೋಪ್ರೇಟ್ ಮಾಡ್ತೀರಾ ಅಂತ. ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್ ನೀವು ಬರೋದು ನ್ಯಾನೋಪ್ಲಾಸ್ಟಿ ಅಕ್ಕನೇ? ಹೌದು, ಬನ್ನಿ. ಈಗ ನಾವು ಸಲೂನ್ ಕ್ಲೋಸ್ ಮಾಡ್ತಾ ಇದ್ದೀವಿ. ಇಟ್ನಾ ಅಮ್ಮಿ ಟೈಮ್? 11 ಇಲ್ಲ, 10 बजने में 1 hour ಜಾಸ್ತಿನೇ ಹೇಳ್ಬಿಟ್ಟ. 10 ಗಂಟೆ ಇವಾಗ. 10 minutes. See you tomorrow in the new vlog.